Good evening, dear students. All these days in Techy channel, I uploaded most of the videos in two languages, both in Kannada and in Hindi. But making videos and uploading videos in two languages, it increases the video length and it is very tough for me. So I decided to create one more channel in Hindi. Educare in Hindi, that channel name. So people can subscribe and support me as you supported all these days to this Techy channel. That link is given in the description and I have given in the comment section also. The students who want videos in Hindi, they can subscribe and support me, and most of the more updates in all over the India, whatever the educational updates I get, I will upload, I will make videos and upload in that channel. This Techy channel from now I used to upload only in Kannada language. ವಿದ್ಯಾರ್ಥಿಗಳಿಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಒಂದು ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಷನ್ ನೀಡಲು ಹೋಗ್ತಾ ಇದ್ದೀನಿ. ಆ ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಿದ್ರೆ 40,000 ರಿಂದ 50,000 ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಅದರ ಬಗ್ಗೆ ಈಗ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಮೊದಲಿಗೆ ತಿಳಿದುಕೊಳ್ಳೋಣ ಅದರ ಎಲಿಜಿಬಿಲಿಟಿ ಏನು. ಮೊದಲನೇದು, ವಿದ್ಯಾರ್ಥಿಯು ಕಂಪಲ್ಸರಿ PUC ಸೆಕೆಂಡ್ ಇಯರ್ ಅಲ್ಲಿ 75% ಅದು ತೆಗೆದುಕೊಂಡಿರಬೇಕು. ಅದು ಕ್ಲಾಸ್ 12 CBSE ಆಗಿರಬಹುದು ಅಥವಾ ಸ್ಟೇಟ್ ಸಿಲೆಬಸ್ ಆಗಿರಬಹುದು ಅಥವಾ ಈಕ್ವಲೆಂಟ್ ಆಗಿ 12th ಸ್ಟ್ಯಾಂಡರ್ಡ್ನಲ್ಲಿ ಮಿನಿಮಮ್ ಸ್ಕೋರ್ ಅಥವಾ 75% ತೆಗೆದುಕೊಂಡ್ರೆ ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗಿರ್ತಾನೆ. ಎರಡನೇದು, ವಿದ್ಯಾರ್ಥಿಯು ಪದವಿಯಲ್ಲಿ ಅಂದರೆ ಮೊದಲನೇ ವರ್ಷ ಫುಲ್ ಟೈಮ್ ಅಥವಾ ಎನ್ರೋಲ್ ಮಾಡಿರಬೇಕು, ಅಂದರೆ ಅಡ್ಮಿಷನ್ ತೆಗೆದುಕೊಂಡಿರಬೇಕು. ಅದು ಮೆಡಿಕಲ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಲಿ ಅಥವಾ UGC ಅಂಡರ್ನಲ್ಲಿ ಯಾವುದೇ ಒಂದು ಕೋರ್ಸ್ BA BSc BBM ಆಗಲಿ ಅಥವಾ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಆಗಲಿ ಆ ವಿದ್ಯಾರ್ಥಿಯು ಒಂದು ವೇಳೆ ಅಡ್ಮಿಷನನ್ನು ಮಾಡಿಕೊಂಡಿದ್ದರೆ ಆ ವಿದ್ಯಾರ್ಥಿಯು ಇಲ್ಲಿ ಎಲಿಜಿಬಲ್ ಆಗಿರ್ತಾನೆ. ಮೂರನೇದು, ವಿದ್ಯಾರ್ಥಿಯ ಕುಟುಂಬದ ವಾರ್ಷಿಕ ಆದಾಯ 4 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಇಲ್ಲಿ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಅಂದರೆ ವಾರ್ಷಿಕ ಆದಾಯ 4 ಲಕ್ಷ ಅಥವಾ ಅದಕ್ಕಿಂತ ಕೆಳಗಡೆ ಇದ್ದರೆ ನೀವು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಕೊನೆಯ ಕಂಡೀಷನ್ ಏನಂತಂದರೆ, ಒಂದು ವೇಳೆ ವಿದ್ಯಾರ್ಥಿಯು ಬೇರೆ ಒಂದು ಸ್ಕಾಲರ್ಶಿಪ್ಗಳಿಗೆ ಅಪ್ಲೈ ಮಾಡಿದ್ದರೆ ಅಲ್ಲಿ ಆತನಿಗೆ 6,000ಕ್ಕಿಂತ ಜಾಸ್ತಿ ವರ್ಷಕ್ಕೆ ಸ್ಕಾಲರ್ಶಿಪ್ ಬರ್ತಾ ಇದ್ದರೆ ಆ ವಿದ್ಯಾರ್ಥಿ ಇಲ್ಲಿ ಅಪ್ಲೈ ಮಾಡೋ ಆಗಿರೋದಿಲ್ಲ. ಆದರೆ ಬೇರೆ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದು 6,000ಕ್ಕಿಂತ ವರ್ಷಕ್ಕೆ 6,000ಕ್ಕಿಂತ ಕಡಿಮೆ ಒಂದು ವೇಳೆ ಸ್ಕಾಲರ್ಶಿಪ್ ಬರ್ತಾ ಇದ್ರೆ ಆ ವಿದ್ಯಾರ್ಥಿಯು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ಈ ಸ್ಕಾಲರ್ಶಿಪ್ನ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದರೆ, ಬಡ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗಿರುತ್ತಲ್ಲ, ಇದು ಮೆರಿಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಆಮೇಲೆ ಇಲ್ಲಿ ಆದಾಯದ ಮೇಲೂ ವಾರ್ಷಿಕ ಆದಾಯದ ಮೇಲೂ ಡಿಪೆಂಡ್ ಆಗಿರುತ್ತೆ. ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪದವಿ ಶಿಕ್ಷಣ ಅಂದರೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಅವರಿಗೆ ಸಹಾಯ ಮಾಡಲು ಈ ಒಂದು ಸ್ಕಾಲರ್ಶಿಪ್ನ ಉದ್ದೇಶವಾಗಿದೆ. ಸ್ಕಾಲರ್ಶಿಪ್ನ ಸ್ಕೀಮ್ನ ಹೆಸರೇನಂತಂದರೆ ಮರುಬೇನಿ ಇಂಡಿಯಾ ಮೆರಿಟೋರಿಯಸ್ ಸ್ಕಾಲರ್ಶಿಪ್. ಇದನ್ನು ಲಾಂಚ್ ಮಾಡಿರೋದು ಮರುಬೇನಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನಿಂದ. ಸೊ ಇದಕ್ಕೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 25 ಆಗಿದ್ದು, ವಿದ್ಯಾರ್ಥಿಗಳು ಅಪ್ಲೈ ಮಾಡಿದ ನಂತರ ಇದರಲ್ಲಿ ಸೆಲೆಕ್ಟ್ ಆದರೆ ನಿಮಗೆ 40,000 ರಿಂದ 50,000 ಅಂದರೆ 40,000 ರಿಂದ 50,000 ನಿಮಗೆ ಸ್ಕಾಲರ್ಶಿಪ್ ದೊರೆಯುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಇದರ ಒಂದು ನೀವು ಅಪರ್ಚುನಿಟಿ ತೆಗೆದುಕೊಳ್ಳಿ. ಸೆಪ್ಟೆಂಬರ್ 25ಕ್ಕಿಂತ ಮುಂಚೆ ನೀವು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇದಕ್ಕೆ ಅಪ್ಲೈ ಮಾಡಲು ಲಿಂಕ್ ಏನಿದೆ ಆಲ್ರೆಡಿ ಕಮೆಂಟ್ ಸೆಕ್ಷನಲ್ಲಿ ಮತ್ತು ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಸಹ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡ್ಬೋದು. ಇದೇ ರೀತಿ ನಿಮಗೆ ಭಾಳಷ್ಟು ಎಜುಕೇಷನಲ್ ಅಪ್ಡೇಟ್ಸ್ ಆಗಿರಲಿ ಅಥವಾ ಸ್ಕಾಲರ್ಶಿಪ್ ಬಗ್ಗೆ ಆಗಲಿ ಮತ್ತು ಸ್ಟಡಿ ಮಟೀರಿಯಲ್ಸ್ SLC PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಮತ್ತು ನಿಮ್ಮೆಲ್ಲರಿಗೂ ನಿಮಗೆ ಭಾಳಷ್ಟು ಸ್ಟಡಿ ಮಟೀರಿಯಲ್ಸ್ ಆಗಲಿ ಮತ್ತು ಡಿಗ್ರಿ ಸಂಬಂಧಪಟ್ಟಂಥ ಸ್ಟಡಿ ಮಟೀರಿಯಲ್ಸ್ ಬಗ್ಗೆ ಸಹ ನಿಮಗೆ ಇನ್ಫಾರ್ಮೇಷನ್ ಅಂದರೆ ನಿಮಗೆ ಹೆಲ್ಪ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೇನೆ. ನೀವು ಇನ್ನೊಂದು ಚಾನಲ್ ಎಜುಕೇರ್ ಇನ್ ಹಿಂದಿ ಸಹ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರೆಯಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್. ಅಲ್ಲಿವರೆಗೂ ಬಾಯ್.